ಹಲೋ ನನ್ನ ಮುದ್ದು ಕುಟುಂಬದವರೇ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಫ್ರೂಟ್ ಸಲಾಡ್ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ಫಸ್ಟ್ ನಾನು ಹಣ್ಣುಗಳನ್ನೆಲ್ಲ ಕಟ್ ಮಾಡಿಕೊಂಡಿದ್ದೀನಿ ನೋಡಿ. ಬಾಳೆಹಣ್ಣು ಮತ್ತು ದಾಳಿಂಬೆ ಹಣ್ಣು, ಆಪಲ್ಲು, ಮಿಕ್ಸ್ ಹಣ್ಣು ಯಾವುದೇ ಆಗಿರಲಿ ಮಿಕ್ಸ್ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಕಸ್ಟರ್ಡ್ ಪೌಡರ್ನ ತೋರಿಸ್ತಾ ಇದ್ದೀನಿ. ವೆನಿಲಾ ತೊಗೊಂಡಿದ್ದೀನಿ ನೋಡಿ. ಈಗ ನಾನು ಹಾಲನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ. ಹಾಲು ಕಾಯಿದ್ಮೇಲೆ ಆಫ್ ಮಾಡ್ಕೊಳ್ಳಿ. ಮತ್ತು ಸ್ವಲ್ಪ ಹಾಲಿಗೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಹಾಲು ತೊಗೊಳ್ಳಿ. ಹಾಲು ತೊಗೊಂಡು ಕಸ್ಟರ್ಡ್ ಪೌಡರ್ನ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನಾನು ಸಪ್ರೇಟಾಗಿ ಒಂದು ಬೌಲಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದು ಗಂಟೆಲ್ಲ ಇರಬಾರ್ದು, ಅಲ್ಲಿವರೆಗೂ ಚೆನ್ನಾಗಿ ಈ ರೀತಿ ಹೊಡ್ಕೊಳ್ಳಿ. ನೋಡಿ, ಈ ರೀತಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನೋಡಿ ಈ ರೀತಿ ನೀಟಾಗಿ ಕಟ್ ಮಾಡಿಕೊಂಡು ಅದೆಲ್ಲ ಪೂರ್ತಿ ಮಿಕ್ಸ್ ಆಗಿದೆ. ಈಗ ನಾನು ಹಾಲು ಕಾಯಿಸಿಟ್ಟಿದ್ದೀನಿ. ಆ ಹಾಲಿಗೆ ಇದನ್ನು ಸಪ್ರೇಟಾಗಿ ಮಿಕ್ಸ್ ಮಾಡ್ಕೊಂಡಿರೋದನ್ನು ಅದಕ್ಕೆ ಹಾಕ್ಕೊಂಡು ಈ ರೀತಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ನೋಡಿ. ಮಿಕ್ಸ್ ಮಾಡಿಕೊಂಡು ಮತ್ತು ನಾನು ಹಾಲನ್ನ ಗ್ಯಾಸ್ ಮೇಲೆ ಮತ್ತು ಕಾಯೋದಕ್ಕೆ ಇಡ್ತೀನಿ ನೋಡಿ. ಮತ್ತು ಕಾಯೋದಕ್ಕೆ ಇಟ್ಟಿದ್ದೀನಿ. ಈಗ ಅದು ಚೆನ್ನಾಗಿ ಕುದೀತಾ ಗಟ್ಟಿ ಬರುತ್ತೆ. ಗಟ್ಟಿ ಬಂದಮೇಲೆ ನಾನು ಆಫ್ ಮಾಡ್ಕೊತೀನಿ. ಆಫ್ ಮಾಡಿಕೊಂಡು ಸ್ವಲ್ಪ ಆರೋದಕ್ಕೆ ಬಿಡಬೇಕು. ಎಲ್ಲ ಚೆನ್ನಾಗಿ ಆರಿದ್ಮೇಲೆ ಸ್ವಲ್ಪ ಸಕ್ಕರೆನ ಕೂಡ ಆ್ಯಡ್ ಮಾಡ್ಕೊತೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳಿ ನೋಡಿ. ಸಕ್ಕರೆನ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಮಕ್ಕಳನ್ನು ಖುಷಿಯಾಗಿ ಚೆನ್ನಾಗಿ ಇಷ್ಟಪಡ್ತಾರೆ ತಿನ್ನೋದಕ್ಕೆ. ಮತ್ತು ಈಗ ನಾನು ಹಾಲೆಲ್ಲ ಚೆನ್ನಾಗಿ ತಣ್ಣಗಾಗಿದೆ. ಈಗ ನಾನು ಹಣ್ಣಿಗೆ ಕಾಯಿಸಿಟ್ಕೊಂಡ್ರಂಥ ಹಾಲನ್ನ ಇದಕ್ಕೆ ಹಾಕ್ಕೊತೀನಿ. ಹಾಕಿ ಮಿಕ್ಸ್ ಮಾಡಿ ಫ್ರಿಜ್ನಲ್ಲಿ ಇಡ್ತೀನಿ. ಈಗ ಕಸ್ಟರ್ಡು ರೆಡಿಯಾಗಿದೆ. ನೀವು ಕೂಡ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.